ಈಗ ಅವ್ರ ಪಟ್ಟಿನೆಲ್ಲ ಕೊಟ್ಟಿರ್ತೀವಲ್ಲ ಏನೇನ್ ಮಾಡ್ಬೇಕು ಲಿಖಿತ ಮೂಲಕ ಸರ್ಕಾರ ಆಯ್ತಪ್ಪ ಯಾಕಂದ್ರೆ ಮತ್ತೆ ಚರ್ಚೆವಾಗಿ ಮಾತಾಡ್ತಾರೆ ಈಗ ಅರಗ ಜನದ ಲಾ ಮಿನಿಸ್ಟರ್ ಮಾತಾಡ್ತಾರೆ ಕೇಳಿ ಸುನೀಲ್ ಸನ್ಮಾನ್ಯ ಅಧ್ಯಕ್ಷರೇ ಗಂಭೀರವಾಗಿ ಲಾ ಮಿನಿಸ್ಟರ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಶಿವಲಿಂಗ ಅವ್ರೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಅಲ್ಲಿ ಅಧ್ಯಕ್ಷರೇ ಆಯ್ತಪ್ಪ ಕಾನೂನು ಸಚಿವ ಮಾತಾಡ್ತಾರೆ ಸ್ವಲ್ಪ ಕೂತ್ಕೊಳ್ಳಿ ಅಧ್ಯಕ್ಷರೇ ಓಕೆ ಸರ್ಕಾರದಿಂದ ಡೈರೆಕ್ಷನ್ ಹೋಗ್ಬೇಕಲ್ಲ ರಾಷ್ಟ್ರಗೀತೆ ಶುರು ಅಧ್ಯಕ್ಷರೇ ನಿಮ್ಮ ಕಡೆಯಿಂದ ಕೂತ್ಕೊಳ್ಳಿ ಈಗ ಯಾರಿಗೆ ನೀವೆಲ್ಲ ಬುದ್ಧಿ ಕೂತ್ಕೊಳ್ಳಿ ಸ್ವಲ್ಪ ಈಗ ಹೌದಪ್ಪ ಕೂತ್ಕೊಳ್ಳಿ ನೀವೆಲ್ಲ ಮೇಧಾವಿಗೆಲ್ಲ ಬುದ್ಧಿವಂತರು ಕೂತ್ಕೊಳ್ಳಿ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಅಧ್ಯಕ್ಷರೇ ಈ ಸದನದಲ್ಲಿ ಪ್ರಸ್ತಾಪ ಆಗಿದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಮಾನ್ಯ ಸುರೇಶ್ ಕುಮಾರ್ ಅವರು ಜೈ ಹಿಂದ್ ಅಂದ ತಕ್ಷಣ ಮಾನ್ಯ ಸುರೇಶ್ ಕುಮಾರ್ ಗೌರವಾನ್ವಿತ ಹಿರಿಯ ಸದಸ್ಯರು ಒಂದು ಮಾತು ಪ್ರಸ್ತಾಪ ಮಾಡಿದ್ರು. ಅಧ್ಯಕ್ಷರು ಮಗ್ಗಲ್ಗೆ ಇದ್ರು, ವಿಧಾನ ಪರಿಷತ್ತಿನ ಸಭಾಪತಿಗಳಿದ್ರು, ಅದನ್ನು ಮೆನ್ಷನ್ ಮಾಡಲಿಲ್ಲ ನೀವು. ಅಧ್ಯಕ್ಷರು ಮಾಡಿದ್ದಾರೆ, ಸರಿ ಸರಿ. ವಿಧಾನ ಪರಿಷತ್ ಅಧ್ಯಕ್ಷರು ಸಭಾಪತಿಗಳು ನಿನ್ನೆ ನಾವೆಲ್ಲ ಕೂತಿದ್ವಿ, ಮೊನ್ನೆ ಲಾಡ್ ಅವರಿದ್ದರು, ನಿಮ್ಮ ವಿರೋಧ ಪಕ್ಷದ ನಾಯಕರಿದ್ದರು, ನಿಮ್ಮ ಸದಸ್ಯ ಒಂದು ಸೆಕೆಂಡ್ ರೀ ಅಲ್ಲಲ್ಲ ಅಂದರೆ ಅಲ್ಲಿ ಅಂದರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ. ಅಲ್ಲಿ ನಿಮ್ಮ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಇದ್ದರು. ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದರು. ನಾನು ಹೇಳಿದೆ ಅವ್ರಿಗೆ, ಅವರು ರಾಷ್ಟ್ರಗೀತೆ ಐತಿ ರಾಷ್ಟ್ರಗೀತೆ ಐತಿ ಅಂಥೇಳಿ, ಆದರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು. ಇದು ನಿನ್ನೆ ನಡೆದಂಥದ್ದು. ಮೊನ್ನೆ ಅವತ್ತು ನಾವು BSAದಲ್ಲಿ ಮಾತ್ರ ಆಗ್ತದ